ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಫಾರ್ಮೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಕೆಲವೊಬ್ಬರಿಗೆ ಏನಪ್ಪ ಅಂದರೆ, ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ ನಾವು, BMTCಗೆ ಆಗ್ಬೋದು, KSRTCಗೆ ಆಗ್ಬೋದು, NWಗೆ ಆಗ್ಬೋದು, ಯಾವ ಥರ ಒಂದು ಅಪ್ಲಿಕೇಶನ್ ಹಾಕಿರ್ತೀವಿ, ಗೌರ್ಮೆಂಟ್ ಜಾಬ್ ಆಲ್ ಒನ್. ಈಗ ನಿಮ್ಮ ಕಮಿಟ್ಮೆಂಟ್ಗಳು ಏನಾಗಿರ್ತವೆ, ಒಂದು 20,000 ರೂಪಾಯಿ ಸ್ಯಾಲ್ರಿ ತಗೋತಾ ಇರ್ತಾರೆ. ಈಗ ಒಂದು 20,000 ರೂಪಾಯಿ ಸ್ಯಾಲ್ರಿ ತೆಗೆದ್ಬಿಡ್ತು, ಆಟೋಮೆಟಿಕ್ಕಾಗಿ ಯಾವುದೋ ಒಂದು ಜಾಬ್ ಆಯಿತು, BMTCಲೋ KSRTCಲೋ ಜಾಬ್ ಆಯಿತು. ಈಗ ಜಾಬ್ ಆದರೆ ಟ್ರೈನಿಂಗ್ ಫೀಲ್ಡಲ್ಲಿ ನಿಮ್ಗೆ ಏನಾಗಿರ್ತದೆ, 1,100 ಅಂತ ಮಾಡಿರ್ತಾರೆ, ಇಷ್ಟು ವರ್ಷಕ್ಕೆ ಅಂತ ನಿಗದಿಪಡಿಸಿರ್ತಾರೆ. ಇದನ್ನು ನೀವೇನು ತಿಳ್ಕೊತೀರಿ, ಅಯ್ಯೋ ಈ 9,000ಕ್ಕೆ ನನಗೆ ಇರೋ ಕಮಿಟ್ಮೆಂಟ್ಗಳನ್ನ ನಾನು ಹೆಂಗೆ ಮಾಡೋದು, ಈ 9,000ಕ್ಕೋಸ್ಕರ ನಾನು ಮಾಡಲಾ ಅನ್ನೋದು ಕೇಳ್ತಾ ಇದ್ದಾರೆ. ಸುಮಾರು ಜನ ನನಗೆ ಈ ಪ್ರಶ್ನೆ ಸುಮಾರು ವರ್ಷದಿಂದಲೂ ಕೇಳ್ತಾಯಿದ್ರು. ಸರ್, ನನಗೆ ಇಷ್ಟು ಕಮಿಟ್ಮೆಂಟ್ ಅದೇ, ಹಿಂಗದೆ, ನಾನು ಈ ಜಾಬ್ ಹೋಗ್ಬೋದಾ ಸರ್, ಹೋಗ್ಬಾರ್ದು ಅಂತ. ನಾನು ಹೇಳೋದು ಒಂದೇ, ಫಸ್ಟು ನೀವು ಅಪ್ಲಿಕೇಶನ್ ಹಾಕಾದ್ಮೇಲೆ, ಎಲ್ಲ ಬಂದಾದಮೇಲೆ, ಸೆಲೆಕ್ಷನ್ ಆದಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಏನಿದ್ದಾರೆ ಕೂತ್ಕೊಂಡು ಮಾತಾಡಿ. ನೋಡಿ, ಇಷ್ಟು ಬರ್ತಾಯಿದೆ, ಈ ಥರ ಬಂದಿದೆ, ಈ ಥರ ನಾನು ಜಾಬ್ಗೆ ಹೋಗ್ಬೇಕು, ಇಷ್ಟು ಸ್ಯಾಲ್ರಿ ಸಿಗ್ತದೆ ನನಗೆ, ಇದಾದಮೇಲೆ ನನ್ನ ಲೈಫ್ಗೆ ಒಂದು ಟರ್ನ್ಔಟ್ ಪಾಯಿಂಟು ಅಂದರೆ, ನೀವು ಜಾಬ್ ಸಿಕ್ಕಿದ್ಮೇಲೆ ನೀವು ಟ್ರೈನಿಂಗ್ ಫೀಲ್ಡ್ ಮುಗ್ದಾದ್ಮೇಲೆ ಈ ಫೀಲ್ಡು ನನಗೆ ಚೆನ್ನಾಗಿದೆ, ಏನಿಲ್ಲ ಮುಂದೆ ಜೀವನ ಚೆನ್ನಾಗಿರ್ತದೆ ಅನ್ನೋಂಗಿದ್ರೆ ನಿಮ್ಮ ಮನೆಯವ್ರ ಮುಂದ್ಗಡೆ ಕುಂತ್ಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ನಿಮ್ಮ ಅಣ್ಣ ತಮ್ಮಂದಿರೆಲ್ಲ ಜೊತೆ ಡಿಸ್ಕಸ್ ಮಾಡಿ. ಆ ನಂತರ ಕೆಲವೊಂದು ನಿಮಗೆ ಅಷ್ಟು ಕಷ್ಟ ಇದೆ ಅಂದರೆ, ನಿಮ್ಗೆ 20,000 ರೂಪಾಯಿ ಕಮಿಟ್ಮೆಂಟ್ಗಳದೆ ಅಂದರೆ, ಆ ಜಾಬ್ ಬಗ್ಗೆ ನೀವು ಇವಾಗ ಕಷ್ಟ ಆಗ್ಬೋದು, ಬಟ್ ನಿಮ್ಗೆ 1-2 ವರ್ಷ, ಬಟ್ ಅದು ನಿಮಗೆ ಆ ನಂತರ ನಿಮಗೆ ಕಷ್ಟ ಆಗೋಲ್ಲ. ಯಾಕಂತ ಹೇಳಿದ್ರೆ, ಇವತ್ತು ಕಮಿಟ್ಮೆಂಟ್ಗಳು ನೋಡ್ಕೊಂಡ್ರೆ ಮುಂದಿನ ಜೀವನದ ಬಗ್ಗೆ ನಾವು ಥಿಂಕ್ ಮಾಡಬೇಕು. ಎಷ್ಟೋ ಜನ ಹೇಳ್ತಾರೆ, ಸರ್ ನನಗೆ ಇಷ್ಟು ಕಮಿಟ್ಮೆಂಟ್ಗಳಾಗ್ಬಿಟ್ಟವೆ, ಏನು ಮಾಡೋದು ಸರ್, ಇದನ್ನು ಈ ಜಾಬ್ಗೆ ಹೋನೋ ಅದಕ್ಕೆ ಹೋನೋ ಅಂತ. ಬಟ್ ಡಿಸೈಡ್ ತಗೋದು ನಿಮ್ಮ ಸ್ವಯಮಿಚ್ಛವಾಗಿ ಯಾವ ಜಾಬು ಸೂಕ್ತ ಅಂತ ನೀವೇ ತೀರ್ಮಾನ ತಗೋಬೇಕು. ನನಗೆ ಇದ್ರಲ್ಲಿ ಹೋದರೆ ಬೆನಿಫಿಟ್ ಜಾಸ್ತಿ ಇದೆಯಾ, ಈಗ ಮಾಡ್ತಾರೋ ಜಾಬಲ್ಲಿ ಮಾಡಿದ್ರೆ ನನ್ನ ಫ್ಯೂಚರ್ ಇದೆಯಾ ಮುಂದಕ್ಕೆ ಅನ್ನೋದನ್ನ ಡಿಸ್ಕಸ್ ಮಾಡ್ಕೋಬೇಕು. ಜೊತೆಗೆ ತಂದೆ ತಾಯಿಗಳು ಕುಣಿಸ್ಕೋಬೇಕು, ಮತ್ತು ನಿಮ್ಮ ಅಣ್ಣ ತಮ್ಮಂದಿದ್ರೆ ನಿಮ್ಮ ರಿಲೇಟಿವ್ ಅಂದರೆ ಅಣ್ಣ ತಮ್ಮಂದ್ರ ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಕುಣಿಸ್ಕೊಂಡು ಡಿಸ್ಕಸ್ ಮಾಡಿ ತೀರ್ಮಾನ ತಗೊಳ್ಳಿ. ಏಕ್ದಮ್ ಏನು ಮಾಡೋಕ್ಕೆ ಹೋಗ್ಬೇಡಿ, ದುಡುಕ್ಬೇಡಿ. ಯಾಕಂದರೆ ಜೀವನ ಒಂದು ಸಲ ನಿಮಗೆ ನೀವು ಯಾವ ದಾರಿಯಲ್ಲಿ ನಡೀತೀರೋ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ. ಆ ನಂತರ ನೀವು ಒಂದು ಸಲ ತಗೊಂಡು, ಯಾಕೆಂದರೆ ನನಗೆ ಹೋದ್ಸಲ ಒಬ್ಬರು ಕಾಲ್ ಮಾಡಿ ಸುಮಾರು ವರ್ಷ ಆಯಿತು, ಕೊಳ್ಳೇಗಾಲದಿಂದ ಒಬ್ಬರು ಫೋನ್ ಮಾಡಿದಾಗ ಹೇಳಿದ್ರು, ಅರಣ್ಯ ಇಲಾಖೆಯಲ್ಲೂ ಬಂದಿತ್ತು ಚೆಕ್ BMT ಇದರಲ್ಲಿ ಚೆಕಿಂಗ್ ಇನ್ಸ್ಪೆಕ್ಟ್ರು ಬಂದಿತ್ತು, ಅದು ಸೂಕ್ತವಾಗಿ ನನಗೆ ಒಂದು ಸಲ ಕರೆ ಮಾಡಿದಾಗ ನಾನು ಹೇಳಿದೆ ಅವ್ರಿಗೆ, ಮೇಡಮ್ ಯಾವುದು ಸೂಕ್ತ ಅಂತ ನಿಮ್ಮ ಮನೆಯವ್ರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಅಂತ. ಅವರು ಫೈನಲಾಗಿ ಹೋದರು, ಅರಣ್ಯ ಇಲಾಖೆಗೆ ಹೋದರು. ಹಂಗೆ ಒಂದೊಂದು ಕಡೆ 2 ಜಾಬ್ ಬಂದಾಗ ನಿಮ್ಮ ಡಿಸ್ಕಸ್ಸು ನಿಮ್ಮ ಮನೆಯವ್ರ ಮೇಲೆ ಫ್ಯೂಚರ್ ಯಾವ್ದು ಚೆನ್ನಾಗಿದೆ ಅದನ್ನು ಆಯ್ಕೆ ಮಾಡ್ಕೋಬೇಕು. ಬಟ್ ಯಾವುದೋ ಒಂದು ಆಯ್ಕೆ ಮಾಡ್ಕೊಂಡ ನಂತರ ನಾನು ಇದನ್ನು ಆಯ್ಕೆ ಮಾಡ್ಕೊಂಡು ತಪ್ಪು ಅನ್ನೋದಕ್ಕೆ ಮೊದಲಾಗೆ ನೀವು ಒಂದು ಸಲ 100 ಸಲ ಯೋಚನೆ ಮಾಡಿ, 100 ಜನರ ಅಭಿಪ್ರಾಯ ಕೇಳಿ. ಅಂದರೆ ನಿಮ್ಮ ಫ್ರೆಂಡ್ಗಳು ಇರ್ಬೋದು, ನಿಮ್ಮ ಆತ್ಮೀಯ ಯಾರು ಇರ್ತಾರೋ ಅವ್ರನ್ನ ಕೇಳಿ, ಅದನ್ನು ಒಂದು ಸಲ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದು ಜೀವನ ಪೂರ್ತಿ ನಿಮಗೆ ಒಂದು ಸಕ್ಸಸ್ಫುಲ್ ಕಾಣ್ಬೋದು. ಕೆಲಸ ಬಿಟ್ಬಿಟ್ಟು ಆಮೇಲೆ ನನ್ನ ಕಮಿಟ್ಮೆಂಟ್ಗಳನ್ನ ಹಾಕೊಂಡು ಅಯ್ಯೋ 2 ವರ್ಷ ಕಷ್ಟಪಟ್ಟು, ಇದರಲ್ಲಿ ಏನು ಬೆನಿಫಿಟ್ ಇದೆ ಮೊದಲು ನೋಡಿ. ಈಗ ನೀವು ಈ ಥರ ಜಾಬಲ್ಲಿ ಏನು ಬೆನಿಫಿಟ್ ಇದೆ ಮತ್ತು ಈಗ ಮಾಡ್ತಾ ಇರೋ ಜಾಬಲ್ಲಿ ಏನು ಬೆನಿಫಿಟ್ ಇದೆ ಅದನ್ನು ನೋಡಿ, ಮುಂದೆ ನಿಮ್ಮ ಫ್ಯೂಚರ್ಗೆ ಅನುಕೂಲಕ್ಕಾಗುವಂಗೆ ನೀವು ಮಾಡ್ಕೋಬೇಕು. ಈ ವಿಡಿಯೋನ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ, ಸುಮಾರು ಜನ ಈಗ ಜಾಬ್ ಸಿಗೋರು ಇದನ್ನು ಯೋಚನೆ ಬಂದಿರ್ತದೆ, ಏನು ಮಾಡೋದು ಸರ್ ಇದಕ್ಕೆ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಇಷ್ಟು ನಾನು ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಮಿಕ್ಕದ್ದು ನಿಮ್ಮ ಮನೆಯ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಗಳು ನೀವೇ ಡಿಸೈಡ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದ.